ಮಚ್ಚ ಏನೋ ಸೌಂಡ್ ಆಯ್ತು ಅನ್ಸತ್ತಲ್ಲ. ಹೌದು, ನಾಯಿ ಕೂಗಿದ ಶಬ್ದನೂ ಕೇಳಿಸ್ತು. ಹುಡುಗಿ ಕಣೋ, ಏನಾಗಿದೆ ನೋಡೋಣ ಬಾ. ನಾಯಿ ಕೂಗಿದ ಶಬ್ದ ಕೇಳಿಸ್ತು, ಆದರೆ ನಾಯಿನೇ ಕಾಣಿಸ್ಲಿಲ್ಲ. ಲೋ, ಇಲ್ಲಿ ಹುಡುಗಿಗೆ ಏನಾಗಿದೆ ಅಂತ ನಾನು ಗಾಬರಿ ಆದ್ರೆ ನೀನ್ ನಾಯಿ ಬಗ್ಗೆ ಮಾತಾಡ್ತಿದ್ಯಲ್ಲೋ. ಹಾಗಲ್ವೋ, ಕೆಲವು ಹುಡುಗಿರಿಗೆ ವಿತ್ ಮೇಕಪ್ಪು, ಕೆಲವು ಹುಡುಗಿರಿಗೆ ವಿತೌಟ್ ಮೇಕಪ್ಪು ಇಲ್ದೇನೆ ಕಿಟಕಿಲೂ ಬಗ್ ನೋಡಬೇಡಿ ಅಂತೀವಿ. ಆದರೆ ಯಾವ ಹುಡುಗಿರು ಮಾತೇ ಕೇಳಲ್ಲ. ಲೋ, ರಕ್ತ ತುಂಬ ಹೋಗಿದೆಯೋ, ಇವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ಬೇಗ ಆಂಬ್ಯುಲೆನ್ಸ್ ಫೋನ್ ಮಾಡು. ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅನ್ಸತ್ತೆ. ಆ ಕಾರ್ ನಿಲ್ಲಿಸಿ ಹೆಲ್ಪ್ ಕೇಳೋಣ. ಏನಾಯ್ತು? ಸರ್, ಯಾರಿಗ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ. ಆಯ್ತು, ಕರ್ಕೊಂಬನ್ನಿ. ಮಚ್ಚಿ, ಸ್ವಲ್ಪ ದುಡ್ಡಿದ್ರೆ ಕೊಡು, ಆಸ್ಪತ್ರೆ ಬಿಲ್ ಕಟ್ಟಬೇಕು. ಎಷ್ಟಂತೆ? ಒಂದು 5,000 ರೂಪಾಯಿ ಬೇಕು ಮಚ್ಚಿ. ತಲೆಗೆ ಏಟ್ ಬಿದ್ದು ತುಂಬ ರಕ್ತ ಹೋಗಿದೆ ಅಂತೆ. ಅದು ಅಲ್ಲದೆ ತಲೆಗೆ ಹೊಲಿಗೆ ಬೇರೆ ಹಾಕ್ಬೇಕಂದ್ರು. ನನ್ನ ಹತ್ರ 500 ರೂಪಾಯಿ ಬಿಟ್ಟರೆ ಬೇರೆ ಇಲ್ಲ. ಯಾರಿಗಾದ್ರೂ ಕಾಲ್ ಮಾಡಿ ಕೇಳು, ನಾನು ಕೇಳ್ತೀನಿ. ಹಲೋ ಮಚ್ಚ, 5,000 ದುಡ್ಡಿದೆಯಾ? ನನ್ನ ಹತ್ರ ಇಲ್ಲ ಮತ್ತೆ, ನೆನ್ನೆ ತಾನೇ ಬೈಕಿನ EMI ಕಟ್ಟಿದೆ. ಹೌದಾ, ಸರಿ ಬಿಡು. ಲೋ, ಯಾರು ಕೇಳಿದ್ರು ಇಲ್ಲ ಅಂತಾರೆ. ನಾವ್ಯಾಕೆ ಆ ಹುಡುಗಿಗೋಸ್ಕರ ಅಷ್ಟೊಂದು ಸಾಲ ಮಾಡಬೇಕು? ಅವ್ರ ಅಪ್ಪನ ಕೇಳಿದ್ರೆ ಆಯ್ತು. ಲೋ, ಅವ್ರ ಅಪ್ಪ ನಮ್ಮ ಮಾವ ಅನ್ನೋ ಥರ ಹೇಳ್ತಿದ್ಯಲ್ಲ. ನಮ್ಮ ಹತ್ರ ಇದ್ದಾದ್ರೂ ಬೆಲೆ ಬಾಳೋ ವಸ್ತು ಇದ್ದಿದ್ರೆ ಯೂಸ್ ಆಗ್ತಿತ್ತು. ಬೆಲೆ ಬಾಳೋ ವಸ್ತುನ? ರಿಷಿ, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೊಳ್ಳೋ ರಿಷಿ. ರಿಷಿ, ಯಾಕೋ ದುಡ್ಡು ಬಗ್ಗೆ ಯೋಚನೆ ಮಾಡಿ ಬೇದಿಗೇನಾದ್ರೂ ಅರ್ಜೆಂಟ್ ಆಯ್ತಾ? ಯಾರ್ದೋ ಇದು ಚೈನು? ಆ ಹುಡುಗಿದ್ ಕಣ. ಬೇಗ ಗಾಡಿ ತೆಗಿ, ಇದನ್ನ ಅಡ ಇಟ್ಬಿಟ್ಟು ದುಡ್ಡು ತರೋಣ. ತಗೋಕಿ. ಹಲೋ, ಎಲ್ಲಿದ್ಯೆ? ಅವಾಗಿಂದ ಕಾಯ್ತಾ ಇದ್ದೀನಿ. ನೀವು ನನಗೋಸ್ಕರ ಕಾಯ್ತಾ ಇದ್ದೀರಾ? ಯಾರೋ ಮಚ್ಚಿ? ಯಾರೋ ನೀನು? ನಿಗೋಸ್ಕರ ಒಂದು ಹುಡುಗಿ ಕಾಯ್ತಿದ್ದಾಳೆ ಮಚ್ಚಿ. ಎಲ್ಲಿದ್ದಾಳೆ ಅಂತ ಕೇಳಿ ಮೀಟ್ ಮಾಡ್ಕೊಂಡು ಬರ್ತೀನಿ. ನೀನು ಇಲ್ಲೇ ಇರು. ನಿನಗೆ ಹುಡುಗಿ ಬೇರೆ ಕಾಲ್ ಮಾಡ್ತಾಳಾ? ಕೊಡಿಲಿ. ಯಾರ್ದೋ ಇದು? ಓ, ಆ ಹುಡುಗಿದು ಅನ್ಸುತ್ತೆ. ಹಲೋ, ನೀವ್ಯಾರು? ಏನ್ರೋ, ನನ್ನ ಫ್ರೆಂಡ್ನ ಕಿಡ್ನಾಪ್ ಮಾಡಿದ್ದೀರೇನ್ರೋ? ಮುಚ್ಕೊಂಡ್ ಬಿಟ್ರೆ ಸರಿ. ನಮ್ಮ ಮಾವ SI, ಅವ್ರಿಗೆ ಹೇಳಿ ಇರೋ ಬರೋ ಕೇಸ್ಗಳೆಲ್ಲ ಹಾಕಿ ಜೈಲಲ್ಲಿ ಮುದ್ದೆ ಮುಡ್ತೀನಿ. ಸ್ವಲ್ಪ ನನ್ನ ಮಾತು ಕೇಳಿ ಮೇಡಮ್. ಏನ್ರೋ ನಿಮ್ಮ ಮಾತು ಕೇಳೋದು? ನಮ್ಮ ಮಾವನಿಗೆ ಹೇಳಿ 2 ಕುಂಬಳಕಾಯಿ ಮಧ್ಯೆ ಗುಂಟೂರು ಮೆಣಸಿನಕಾಯಿ ತುರುಗಿಸಿ ರಾಕೆಟ್ ಹತ್ತಿಸ್ತೀನಿ. ಅವಳನ್ನ ಬಿಟ್ರೆ ಸರಿ. ಯಾರೋ ಅದು ಹುಡುಗಿ? SI ಸೊಸೆ ಕಣ. SI ಸೊಸೆನಾ? ಏನಂತ? ತಗೋ, ನೀನೇ ಮಾತಾಡು. ಇವಳ್ದೇನ್ ಬಾಯ ಬಚ್ಚಲ ಮನೆನ? ಕೇಳಿ ಕಿವಿ ಕುಯ್ಯಿ ಅಂತಿದೆ. ತಗೋ, ಬೇಕಿದ್ರೆ ನೀನೇ ಮಾತಾಡು, ನಾನಂತೂ ಮಾತಾಡಲ್ಲ. ಅಮ್ಮ ತಾಯಿ, SI ಸೊಸೆ, ನನ್ನ ಮಾತು ಸ್ವಲ್ಪ ಪೂರ್ತಿ ಕೇಳು. ನಿನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ, ಬಂದು ಕರ್ಕೊಂಡೋಗು. ಹೌದಾ? ಯಾವ ಆಸ್ಪತ್ರೆ? ಜಿಲ್ಲಾಸ್ಪತ್ರೆ. ಆಯ್ತು, ಬರ್ತೀನಿ ರೀ. ಹಾಂ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕೂತಿದ್ದೀವಿ, ಬನ್ನಿ. ನೀವೇನಾ ಕಾಲ್ ಮಾಡಿದ್ದು? ತಗೊಳ್ಳಿ, ಮೊಬೈಲು ಬಿಲ್ಲು. ನಮ್ಮ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ ಅವ್ರು ಪ್ಲಾಸ್ಟಿಕ್ ಅಡ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದೀವಿ. ಇದೇ ದುಡ್ಡು.
ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾ ನಿಮಗೆ? ನಮಗೆ ಗೊತ್ತಿಲ್ಲ. ನಾವು ದಾರಿಯಲ್ಲಿ ಬರಬೇಕಾದ್ರೆ ಅವ್ರು ರೋಡ್ ಸೈಡಲ್ಲಿ ಬಿದ್ದಿದ್ರು. ದಿಶಾ ಗಾಡಿ ಎಲ್ಲಿದೆ? ನಮಗೆ ಯಾವ ದಿಶಾ ಉಷಾ ಆಶಾನೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿರೋ ಹುಡುಗಿ ಕಣೋ. ನಿನಗೆ ಆ ಹುಡುಗಿ ಗೊತ್ತಾ? ನಾವು ಗಾಡಿ ಬಿಟ್ಟು ಬಾಡಿ ಎತ್ಕೊ ಬಂದಿದ್ವಿ. ಈಗ ಅವ್ರು ಕೇಳಿದ್ದು ಗಾಡಿನ. ಏನ ಗಾಡಿ ಬಾಡಿ ಅಂತಿದ್ಯಾ? ನೀವು ಕೇಳಿದ ಗಾಡಿ ಬಗ್ಗೆನಾ? ಮತ್ತೆ ಓ ಗಾಡಿ ಪಾರ್ಸೆಲ್ಲ ಬಿಟ್ಟು ಮಾರ್ಬಿಟ್ರಾ? ಕೇಳೇ ಇಲ್ಲಿ ನೋಡಕ್ ನಾವು ಲೋಕಲ್ ಹುಡುಗರು ತರ ಇರ್ಬೋದು, ಆದ್ರೆ ಮೋಸ ಮಾಡೋ ಬುದ್ಧಿ ನಮಗಿತ್ತು. ಮರ್ಯಾದೆ ಕೊಟ್ಟು ಮಾತಾಡೋ. ಮೊದಲು ನೀನ್ ನೀಟಾಗಿ ಮಾತಾಡಿ. ನಿಲ್ಸಿ ಸಾಕು. ಗಾಡಿ ಅಲ್ಲೇ ಇದೆ, ಬಾಡಿ ಒಳಗಿದೆ, ಹೋಗಿ ನೋಡ್ಕೊಳ್ಳಿ. ಏನು ಗಾಡಿ ಬಾಡಿ ಅಂತಿದ್ಯಾ? ಸಾರಿ ಮೇಡಮ್, ಏನೋ ಫ್ಲೋಲ್ ಬಂತು, ನೀವು ಹೋಗಿ ನೋಡಿ ಮೇಡಮ್. ಆಯ್ತು ಹೋಗ್ತೀನಿ. ಅವಳ ಹತ್ರ ಮಾತಾಡಿದ ಮೇಲೆ ಅವಳು ಏನಾದ್ರು ನೀವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿದ್ರೆ ಆಯ್ತು ಕೊಂಡ್ರೋ ನಿಮಗೆ. ಅದ್ರಲ್ಲೂ ನಿಂಗಿದೆ ಕಣೋ. 5 ವರ್ಷದೆಲ್ಲ ಇಟ್ಕೋಬೇಡ ಹೇಳ್ತಿದ್ದೀನಿ. ಗಾಡಿ ತೆಗಿ, ನಾನು ಬರ್ತೀನಿ. ನೋಡಿ ಎಸ್ ಆಗಿದ್ದೆಲ್ಲ ಆಯಿತು. ಅವನಿಗೆ 4 kg ಬುದ್ಧಿ ಕಮ್ಮಿ, ನಿಮಗೆ 4 kg ಪವರ್ ಜಾಸ್ತಿ. ನೀವು ನಿಮ್ಮ ಫ್ರೆಂಡ್ನ ನೋಡಿ ನಾವು ಹೊಡ್ತೀವಿ. ಆಯ್ತು ಹೊರಡಿ. ಲೋ, ಆ ಹುಡುಗಿ ಬೈತಿದ್ರೆ ಸುಮ್ಮನೆ ಇದೆಯಲ್ಲ. ಲೋ, ಅವಳು ಹೆಣ್ಣಲ್ಲೋ, ಎಮ್ಮಾರಿ ಅಂತ ಹುಡುಗಿನ ಶಾಂತಿಯಿಂದ ಮಾತಾಡ್ಸ್ಕೊಳ್ಸ್ಬೇಕು. ಇಲ್ಲಾಂದ್ರೆ ನಾವಿಬ್ರು ಪೊಲೀಸ್ ಸ್ಟೇಷನಲ್ಲಿ ಇರ್ತೀವಿ. ಏನೋಪ್ಪ, ಸರಿ ನಡಿ. ಹಲೋ, ಜ್ಯುವೆಲರಿ ಶಾಪ್ ದಿನೇಶ್ ಅವರಾ? ಹಾಂ ಹೌದು. ಸರ್, 2 ದಿನದಿಂದ ಇಬ್ರು ಹುಡುಗರು ಒಂದು ಬ್ಯಾಸೆಟ್ ಅಡ ಇಟ್ಟಿದ್ದಲ್ಲ, ಅವ್ರ ನಂಬರ್ ಏನಾದ್ರು ಸಿಗ್ಬೋದಾ? ಬಿಲ್ನಲ್ಲಿ ನಂಬರ್ ಇರುತ್ತೆ, ಅದನ್ನು ನೋಡ್ಬಿಟ್ಟು ಹೇಳ್ತೀನಿ ಮೇಡಮ್. ಹಾಂ ಸರ್, ಥ್ಯಾಂಕ್ ಯು. ದಿಶಾ ಇಲ್ಲೇನೇ ಮಾಡ್ತಾ ಇದೀಯಾ? ಮನೇಲಿ ರೆಸ್ಟ್ ಮಾಡೋದು ಬಿಟ್ಕೊಂಡು. ಮನೇಲಿ ಕೂತು ಕೂತು ಬೋರ್ ಆಗಿತ್ತು ಕಣೆ, ಅದಕ್ಕೆ ಪಾರ್ಕಿಗೆ ಬಂದಿದ್ದೆ. ನಿಂಗೊಂದು ರೀಲ್ಸ್ ಕಳ್ಸಿದ್ದೆ ನೋಡ್ದಾ? ಹ್ಞೂ ಕಣೆ, ನೋಡಿದೆ. ಓ ಬ್ಯಾಸ್ಲೆಟ್ ಯಾವಾಗೋ ಬಂದ್ಬಿಟ್ಟಿದೆ. ಯಾರು ತಗೊಂಬಂದ್ರು? ಅವತ್ತು ನೈಟ್ ಅಪ್ಪ ತಗೊಂಡು ಬಂದು. ಆ ಹುಡುಗರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ಕಾಗಿಲ್ಲ ಅಂದ್ರು ಅದೆಷ್ಟು ಮಾತಾಡೋದ್ರು ಗೊತ್ತಾ? ಅವ್ರಿಗೆ ಅದು ಯಾವ ಸಮಸ್ಯೆ ಇತ್ತು ಏನೋ ಗೊತ್ತಿಲ್ಲ. ಹುಡುಗರಿಗೆ ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂದರೆ ಕಾಲು ರಿಸೀವ್ ಮಾಡ್ತಿಲ್ಲ. ಥ್ಯಾಂಕ್ಸ್ ಮೇಲೆ ನಂಬರ್ ಬ್ಲಾಕ್ ಮಾಡೋದು ಮರಿಬೇಡ. ಏನಕ್ಕೆ? ಅವ್ರು ನೋಡೋಕ್ಕೆ ಲೋಫರ್ಗಳ ಥರ ಇದ್ದಾರೆ, ಅದರಲ್ಲಂತೂ ಒಬ್ಬ ಹುಟ್ಟು ಲೋಫರ್ ನನ್ನ ಮಗ. ಸರಿನೇ ಇಲ್ಲ. ಎಲ್ಲ ಹುಡುಗರು ಒಂದೇ ಥರ ಇರಲ್ಲ ಕಣೆ. ಅವ್ರು ನನಗೆ ಆಸ್ಪತ್ರೆಗೆ ಸೇರಿಸಿದ್ರೆ ನನ್ನ ದುಡ್ಡು, ಮೊಬೈಲ್, ಗೋಲ್ಡ್ ಇದು ಯಾವುದೂ ಕದ್ದಿಲ್ಲ. ಇದು ಯಾವುದು ಕದ್ದಿಲ್ಲ ಅಂದ್ರು ನಿನ್ನ ಬ್ಯಾಸ್ಲೆಟ್ನ ಅಡ ಇಟ್ಟು ಬಿಲ್ ಕಟ್ಟಿದ್ದಾರೆ. ಈ ಹುಡುಗಿಯರಿಗೆ ದುಡ್ಡು ಖರ್ಚು ಮಾಡಿದ್ರು ವಾಪಸ್ ಬರಲ್ಲ ಅಂತ ಕಂಜೂಸ್ ಬುದ್ಧಿ ತೋರಿಸಿದ್ದಾರೆ. ನನಗೆ ತಲೆ ನೋತಿತ್ತೆ, ನಾನು ಹೋಗ್ತಾ ಇದ್ದೀನಿ. ನೀನು ಅವನನ್ನು ನೋಡಿಲ್ಲ, ಮಾತಾಡ್ಸಿಲ್ಲ, ಆಗ್ಲೇ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೆ. ಅದಲ್ದೇ ನನ್ನ ಇಂಡೈರೆಕ್ಟಾಗಿ ಇಲ್ಲಿಂದ ಹೋಗು ಅಂತಿದ್ದೆ. ನಾನು ಹೋಗ್ತಾ ಇದ್ದೀನಿ. ಅವನದೇ ನಂಬರ್ ಇರಬೇಕು, ಕಾಲ್ ರಿಸೀವ್ ಮಾಡು. ಮಾತಾಡೋ ಮೇಲೆ ನಂಬರ್ ಬ್ಲಾಕ್ ಮಾಡೋದು ಮರಿಬೇಡ. ನಾನೇನಾದರೂ ಮಾಡ್ತೀನಿ, ನೀನು ಹೊರಡೆ. ಏನೋ ಒಬ್ಬ ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ನೀನು ಕೇಳಕ್ಕೆ ರೆಡಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೋಗ್ತಿದ್ದೀನಿ, ಬಾಯ್. ಹಲೋ, ಆವಾಗಲೇ ನಂಬರಿಂದ ಮಿಸ್ ಕಾಲ್ ಬಂದಿತ್ತಲ್ಲ? ಹಲೋ, ರಿಷಿ ಮಾತಾಡ್ತಿರೋದಾ? ಹೌದು, ನೀವ್ಯಾರು? ನನ್ನ ಹೆಸರು ದಿಶಾ. ನನಗೆ ಆಕ್ಸಿಡೆಂಟ್ ಆದಾಗ ನೀವು ನನಗೆ ಆಸ್ಪತ್ರೆಗೆ ಸೇರಿಸಿದ್ರಲ್ಲ? ಹಾಂ, ಗೊತ್ತಾಯಿತು. ಹೇಗಿದ್ದೀರಾ ಈಗ? ಹಾಂ, ನಾನು ಆರಾಮಾಗಿದ್ದೀನಿ. ಡಾಕ್ಟರ್ ಕೊಟ್ಟಿರೋ ಮಾತ್ರ ಟೈಮ್ ಸರಿಯಾಗಿ ತಗೊಳ್ಳಿ, ಮರಿಬೇಡ್ರಿ. ಆಯಿತು, ತಗೋತೀನಿ. ಹಾಗೆ ನಿಮ್ಮನ್ನ ಮೀಟ್ ಮಾಡ್ಬೋದಾ? ಮೀಟ್ ಮಾಡ್ಬೇಕಾ? ಏನಕ್ಕೆ ರೀ? ಫೇಸ್ ಟು ಫೇಸ್ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಅದನ್ನ ಮೊಬೈಲಲ್ಲೇ ಹೇಳಿ ಸಾಕು. ನೀವು ಮೀಟ್ ಮಾಡೋಕ್ಕೆ ಬರೋದು, ಮತ್ತೆ ದಬಾಕೊಳ್ಳೋದು, ಆಸ್ಪತ್ರೆ ಬಿಲ್ಲು, ನಿಮ್ಮ ಫ್ರೆಂಡು, ಇವೆಲ್ಲ ಬೇಕಾ ನಮಗೆ? ಅದು ಅಲ್ಲದೆ ಟೈಮ್ ಇಲ್ಲ ಕಣ್ರಿ ನಮಗೆ. ನಾಳೆ ಬೇಡ ಅಂದರೆ ಭಾನುವಾರ ಸಿಗೋಣವಾ? ಭಾನುವಾರನ? ನಾನು ತುಂಬ ಬ್ಯುಸಿ ಇರ್ತೀನಿ ರೀ, ಸದ್ಯಕ್ಕೆ ಫ್ರೀ ಇಲ್ಲ. ಇನ್ಯಾವತ್ತಾದರೂ ನೋಡೋಣ. ಈಗ ನನಗೆ ಇನ್ನೊಂದು ಕಾಲ್ ಬರ್ತಿದೆ, ಬಾಯ್ ರೀ. ಹಲೋ ಹಲೋ
person you have called is speaking to someone else. You can wait or call again later. ಹಲೋ ಮಚ್ಚ, ಎಲ್ಲಿದ್ದೀಯಾ? ನಮ್ಮ ಹುಡುಗಿ ಜೊತೆ ಹೊರಗೆ ಬಂದಿದ್ದೆ ಕಣೋ. ಅಲ್ಲ ಮಚ್ಚಿ, ಪಿ ಜಿಯಲ್ಲಿ ಮಲ್ಕೊಂಡಿದ್ದೀನಿ ಕಣ. ಬೇಗ ಬಾರೋ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಹೋಗಲ್ಲ, ಬರಲ್ಲ ನಾನು. ಪ್ಲೀಸ್ ಬಾರೋ. ಯಾವಾಗಲೂ ರಿಷಿ ಅಂತಿರ್ತಿಲ್ಲ, ಅವನಿಗೆ ಕಾಲ್ ಮಾಡಿ ಕೇಳು, ಅವನೇ ಬರ್ತಾನೆ. ಲೋ, ಅವ್ನು ಫೋನ್ ಎತ್ತುತ್ತಿಲ್ಲ ಕಣೋ, ಅದಕ್ಕೆ ನಿನಗೆ ಮಾಡಿದೆ. ಲೋ, ನಂಗೆ ಬರೋಕ್ಕಾಗಲ್ಲ ಕಣ, ನಾನು ಮಲ್ಕೊತೀನಿ, ಬಾಯ್. ಹಲೋ ಹಲೋ, ಊರಲ್ಲಿ ಎಂತೆಂಥ ಫ್ರೆಂಡ್ಸ್ ಇದ್ರು ಅವ್ರನ್ನೆಲ್ಲ ಬಿಟ್ಟು ಈ ನನ್ನ ಮಗನ ಸವಾಸ ಮಾಡಿದೆ. ಲೋ ರಿಷಿ, ಫೋನ್ ಎತ್ತಲೋ. ಆ ಹುಡುಗಿ ನಂಬರ್ ಸಿಕ್ತಾಗಿಂದ ಈ ನನ್ನ ಮಗ ಫೋನೇ ಎತ್ತುತ್ತಾ ಇಲ್ಲ. The person you have called is speaking to someone else. You can wait or call again later. The person you have called is speaking to someone else. You can wait or call again later. ಈ ಹುಡುಗಿಗೆ ಆವಾಗ್ಲೇನೆ ಅಸೈನ್ಮೆಂಟ್ ಕಳ್ಸು ಅಂತ ಹೇಳಿದ್ದೀನಿ, ಇನ್ನೂ ಕಳ್ಸಿಲ್ಲ. ಆ ರಿಷಿ ಜೊತೆ ಮಾತಾಡ್ತಾನೆ ಇರ್ತಾಳೆ. ನಾಳೆ ಅದೇನು ತೋರಿಸ್ಬೇಕೋ ಏನೋ. ಇವಾಗ ನಾನೇ ಕುತ್ಕೊಂಡು ಎಲ್ಲ ಪ್ರಿಪೇರ್ ಮಾಡಬೇಕು. ಹಲೋ, ಎಲ್ಲಿದೆಯೇ? ಅರ್ಜೆಂಟಾಗಿ ಮಾತಾಡಬೇಕು, ಸಿಗ್ತೀಯಾ? ಏನು ಮಚ್ಚಿ, ಫೋನ್ ಮಾಡಿದ್ದೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ. ದಿಶಾ, ಆ ಹುಡ್ಗನ ಜೊತೆ ತುಂಬ ಮಾತಾಡ್ತಿರ್ತೀಯ. ನಾನು ಕಾಲ್ ಮಾಡಿದಾಗೆಲ್ಲ ಬಿಸಿ ಅಂತ ಬರ್ತಿರುತ್ತೆ. ನಾನು ಅವ್ನ ಜೊತೆ ಮಾತಾಡೋಕೆ ನೀನು ಕಾಲ್ ಮಾಡ್ತೀಯಾ? ಆಗಾಗ ನೈಟ್ ಯಾರ ಜೊತೆ ಚಾಟ್ ಮಾಡ್ತಿರ್ತೀಯ? ನನ್ನ ಫ್ರೆಂಡ್ ಜೊತೆ. ಸುಳ್ಳು ಹೇಳ್ತಿದ್ಯಾ ನನಗೆ ರಿಷಿ? ದಿಶಾ ನಂಬರ್ ಸಿಕ್ದಾಗಿಂದ ನೀನು ತುಂಬ ಬದಲಾಗಿದ್ದೀಯ. ರಾತ್ರಿ ನಿನ್ನ ಜೊತೆ ಎಣ್ಣೆ ಪಾರ್ಟಿಗೆ ಬಂದಿಲ್ವಲ್ಲ, ಅದಕ್ಕೆ ಆಗನ್ನಿಸ್ತಿದೆ. ಅದು ಅಲ್ಲದೆ ನೀನು ಕ್ಲಿಕ್ ಮಾಡ್ಕೊಂಡಾಗ ನಾನು ಕಾಲ್ ರಿಸೀವ್ ಮಾಡಿಲ್ವಲ್ಲ. ಶಾಪಿಂಗು ರೀಲ್ಸು ಮಾಡ್ಬೇಕಾದ್ರೆ ನಿನಗೆ ಸಿಕ್ತಿಲ್ವಲ್ಲ, ಅದಕ್ಕೆ ಹಾಗೆ ಅನಿಸ್ತೀನಿ. ಇಷ್ಟು ದಿವಸ ಆಗಿದ್ದೆಲ್ಲ ಆಗಿದೆ. ನೀನು ಅವಳನ್ನ ಮೀಟ್ ಮಾಡಿ ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಮಾತಾಡಿ ಹಿಂತಿರುಗಿ ನೋಡದೆ ಬರ್ತಾ ಇರು. ನಂಬರ್ನ ಬ್ಲಾಕ್ ಮಾಡು. ಇಲ್ಲ ಅಂದರೆ ಅವಳನ್ನ ತಲೆಯಿಂದ ತೆಗ್ದು ಹಾಕು. ಒಂದೇ ಸರಿ ಈಗ ಅಂದರೆ ಹೇಗೋ? ಸ್ವಲ್ಪ ಟೈಮ್ ಬೇಕು. ಹಾಗಾದರೆ 1 ವಾರ ಬೇಕಾ? ಆದ್ರೂ ಆಮೇಲೆ ಟೈಮ್ ತಗೊಳ್ಳೋ ಆಗಿಲ್ಲ. ಆಯಿತು, ಮುಂದಿನ ವಾರ ಅವಳನ್ನ ಹೇಗಾದರೂ ಮೀಟ್ ಮಾಡ್ತೀನಿ. ಜೊತೆ ನಾನು ಬರ್ತೀನಿ. ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರಾಗ್ತಿದೆಯಾ? ಹಾಗೇನೂ ಇಲ್ಲ ಕಣೆ. ಮುಖನ ಯಾಕೆ ಮಾವಿನಕಾಯಿ ಚಿತ್ರಾನ್ನ ಥರ ಮಾಡ್ಕೊಂಡಿದ್ಯಾ? ನಗು ಸ್ವಲ್ಪ. ಎಲ್ಲ ನಿನ್ನೊಳ್ಳೋದಕ್ಕೆ ಮಚ್ಚಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿ ನಮಗೋಸ್ಕರ ಕಾಯ್ತಿದ್ದಾರೆ, ಬೇಗ ಬಾ ಹೋಗೋಣ. ಸರಿ ಆಯ್ತು. ಆಯಿತು, ಬೇಗ ಬಾ, ಹುಡುಗರು ಕಾಯ್ತಾ ಇದ್ದಾರೆ ಟಿಕೆಟ್ ಆಡಕ್ಕೆ. ಒಂದು ನಿಮಿಷ ಕೊಡಿರಿ, ಫೋನ್ ಮಾಡ್ತೀನಿ. ಹಲೋ, ನೀವು ಎಲ್ಲಿದ್ದೀರ? ನಿಮಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ನಾವು ಬರ್ತಿದ್ವಿ, ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ನಾಯಿ ಮರಿಗೆ ಹುಷಾರಿಲ್ಲ ಅಂತಿದ್ದ. 2 ದಿನದಿಂದ ಊಟ ಮಾಡಿರಲಿಲ್ಲ, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಬಂದಿದ್ವಿ. ಹೌದಾ? ನಾಯಿ ಮರಿ ಹೇಗಿದೆ ಈಗ? ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನಾಯಿ ಮಲ್ಕೊಂಡಿದೆ. ನೀವು ಬರೋದು ಎಷ್ಟೊತ್ತಾಗುತ್ತೆ? ಸಾರಿ ಕಣ್ರಿ, ಮತ್ತೆ ಯಾವತ್ತಾದ್ರೂ ಸಿಗೋಣ. ಯಾವತ್ತೂ ಆಗಲ್ಲ ರೀ, ಇವತ್ತು ಬಂದರೆ ಸಿಗ್ತೀನಿ, ಇಲ್ಲ ಅಂದರೆ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ಬಂದರೆ ಸರಿ, ಇಲ್ಲ ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀರಾ? ನಂಬರ್ನ ಬ್ಲಾಕ್ ಮಾಡ್ತೀನಿ. ಹಾಗೆಲ್ಲ ಮಾಡಬೇಡಿ ಪ್ಲೀಸ್, ನಾಯಿ ಮರಿಗೋಸ್ಕರ. ಈಗ ಬರ್ತೀರಾ ಬರಲ್ವಾ? ಬರೋಲ್ಲ. ಹಾಗಾದರೆ ಬ್ಲಾಕ್. ನಿಧಿ ಬಾರೆ ಹೋಗೋಣ. ಇವಾಗ ಏನಾಯ್ತು ಇವಳಿಗೆ? ಒಂದ್ಸಲ ಉಣ್ಮೆ ಚಂದ್ರನ್ ಥರ ತಂಪಾಗಿರ್ತಾಳೆ, ಇನ್ನೊಂದ್ಸಲ ಸುಡೋ ಸೂರ್ಯನ್ ಥರ ಆಡ್ತಾಳೆ. ನಿಧಿ ಬಾರೆ. ಬಂದೆ ಕಣೇ. ದಿಶಾ, ಬ್ಲಾಕ್ ಮಾಡಬೇಡಿ, ನಾನು ಬಂದಿದ್ದೀನಿ, ಸ್ವಲ್ಪ ಹಿಂತಿರ್ಗಿ ನೋಡಿ. ರಿಷಿ, ಹೇಗಿದ್ದೀರಾ ದಿಶಾ? ನಾನು ಚೆನ್ನಾಗಿದ್ದೀನಿ, ನೀವು? ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದೀನೋ ಆಗಿದ್ದೀನಿ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯ್ತು. ಇವಳು ನನ್ನ ಫ್ರೆಂಡ್ ನಿಧಿ. ನಮ್ಮ ಮೇಲೆ SI ಸೊಸೆ ಕಣ್ಣು ಬಿದ್ದರೂ ಪರವಾಗಿಲ್ಲ, ಆದರೆ SI ಕಣ್ಣು ಮಾತ್ರ ಬೀಳದೆ ಇರಲಿ. SI ಸೊಸೆನಾ? ಸುಮ್ಮನಿರೇ. ಆಯ್ತಾಯ್ತು, ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೋಗಿ. ಮಚ್ಚ, ಪಾರ್ಕ್ ನೋಡಿಲ್ಲ ಅಂತಿದ್ದಲ್ಲ, ಹೋಗೊಂದು ರೌಂಡ್ ಹಾಕೋ ಬಾ. ನಾನು ಯಾವಾಗ? ಸರಿ ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಗಿಫ್ಟ್ ಥರ ಅವಶ್ಯಕತೆ ಇರಲಿಲ್ಲ ಅಂದ್ಕೊತೀನಿ. ಗಿಫ್ಟ್ ಓಪನ್ ಮಾಡಿ ಹೇಗಿದೆ ಅಂತ ನೋಡಿ. ವಾಚ್ ತುಂಬ ಚೆನ್ನಾಗಿದೆ. ಹಾಗಾದ್ರೆ
ಹಾಗಾದ್ರೆ ನಿಮ್ಗೆ ಈ ಗಿಫ್ಟ್ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಏನು ಗಿಫ್ಟ್ ಕೊಡಬೇಕು ಗೊತ್ತಾಗ್ಲಿಲ್ಲ, ಅದಕ್ಕೆ ವಾಚ್ ಗಿಫ್ಟ್ ಕೊಟ್ಟೆ. ಗಿಫ್ಟ್ ಕೊಡೋರು ಇಸ್ಕೊಳ್ಳೋರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಕೊಡ್ತಾರೆ. ಆದರೆ ಇಸ್ಕೊಳ್ಳೋರಿಗೆ ಈ ಕಲರ್ಗಿಂತ ಆ ಕಲರ್ ಇರಬೇಕಾಯ್ತು ಅಥವಾ ಆ ಡಿಸೈನ್ಗಿಂತ ಈ ಡಿಸೈನ್ ಇರಬೇಕಾಯ್ತು ಅಂತ ಹೇಳಿ ಗಿಫ್ಟ್ ಕೊಡೋರಿಗೂ ಬೇಜಾರು ಮಾಡ್ತಾರೆ. ಅದಕ್ಕೆ ನಾನು ಯಾರಿಗೂ ಗಿಫ್ಟ್ ಕೊಡೋಕ್ಕೂ ಹೋಗಲ್ಲ. ಇದರಿಂದ ಅವ್ರಿಗೂ ಬೇಜಾರಾಗಲ್ಲ, ನನಗೂ ಬೇಜಾರಾಗಲ್ಲ. ಒಂದು 2 ನಿಮಿಷ ಇಲ್ಲೇ ಇರಿ, ಎಲ್ಲೋ ಬಿಡಿ, ನಾನು ಬರ್ತೀನಿ. ಯಾಕೋ ನನ್ನ ಇಲ್ಲಿ ಕರ್ಕೊಂಬಂದಿದ್ಯಾ? ಹಾಲಲ್ಲಿ ಸಕ್ಕರೆ ಬಿದ್ದರೆ ಚೆನ್ನಾಗಿರತ್ತೆ, ಆದರೆ ಉಪ್ಪು ಬೀಳಬಾರ್ದು. ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದು. ಹಂಗಂದ್ರೆ ಅವರಿಬ್ಬರು ಮಾತಾಡ್ಬೇಕಾದ್ರೆ ನಿನ್ನ ಮಧ್ಯೆ ಮಾತಾಡದೇ ಇರಲಿ ಅಂತ. ಹಾಗಾದ್ರೆ ನಾನೇನ್ ಮಾಡ್ಲಿ ಇಲ್ಲಿ? ಬನ್ನಿ ನಾವು ಮಾತಾಡೋಣ. ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ, ನಾನು ನೋಡ್ತೀನಿ. ಬರ್ರಿ ಏ ಬಿಡೋ. ದಿಶಾ, ಹೇಳಿ. ನಾನು ನಿನಗೇನೋ ಹೇಳಬೇಕು. ಏನು ಹೇಳಿ? ನಾನೇನು ಹೇಳಿದ್ರು ಕೋಪ ಮಾಡ್ಕೋಬಾರ್ದು, ನಂಬರ್ ಬ್ಲಾಕ್ ಮಾಡಬಾರ್ದು. ಹಾಗಿದ್ರೆ ಹೇಳ್ತೀನಿ. ಆಯಿತು ಹೇಳಿ. ದಿಶಾ, ನೀವಂದರೆ ನನಗಿಷ್ಟ. ನಿಮಗೆ ನಾನು ಇಷ್ಟ ಆದರೆ ಇರೋಸ್ ತಗೊಳ್ಳಿ. ಐ ಲವ್ ಯು. ಐ ಲವ್ ಯು ಟು. ದಿಶಾ ದಿಶಾ ಬಾರೆ ಹೋಗೋಣ. ನಂಗೆಲ್ಲ ಗೊತ್ತಾಯ್ತು, ಮುಂದೆ ಏನ್ ಮಾಡ್ತೀರಾ? ಮನೆಗೆ ಹೇಳಿ ಒಪ್ಪಿಸ್ತೀವಿ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ತೀನಿ. ತುಂಬ ಥ್ಯಾಂಕ್ಸ್ ಮಚ್ಚಿ. ನೀನು ಅವತ್ತ ಹತ್ರ ಮಾತಾಡಿದ್ದಕ್ಕೆ ಇವತ್ತು ದಿಶಾ ನನಗೆ ಸಿಕ್ಕಿದ್ದಾಳೆ. ಫ್ರೆಂಡು ಫೋನಲ್ಲಿ ಮಾತಾಡ್ಕೊಂಡು ಕಾಲ ಕಳಿಬಾರ್ದು ಅಂತ ಹೀಗೆ ಮಾಡಬೇಕಾಯ್ತು. ನಿನಗೆ ಬೇಜಾರಾದರೆ ಸಾರಿ ಮಚ್ಚಿ. ಬೇಜಾರೇನಿಲ್ಲ, ತುಂಬ ಖುಷಿಯಾಗಿದ್ದೀನಿ. ಹಾಗಾದರೆ ಪಾರ್ಟಿಗೆ ಮರಿಬೇಡ. ನಾಳೆ ಎಲ್ಲರೂ ನಮ್ಮ ಅಡ್ಡ ಕರೆದ್ಬಿಡು, ಮರಿಬೇಡ. ಆಯಿತು ಮಚ್ಚಿ. ದಿಶಾ, ದಿಶಾ. ಏನ್ರಿ ನಿಧಿ, ನಿಮ್ಮ ಫ್ರೆಂಡ್ನ ಲವ್ ಮಾಡ್ತಿದ್ದೀನಿ ಅಂತ ಎಸ್ಸೇನೆ ಕರ್ಸ್ಬಿಟ್ರಾ? ಹಾಗೇನಿಲ್ಲಲ್ಲ. SI ಅಂತ ಅವಾಗಿಂದ ಹೇಳ್ತಿದ್ದೀರಲ್ಲ, ಏನಕ್ಕೆ? ಮಾವ ಎಸ್ಐ ತಾನೆ. ಸುಮ್ನಿರೆ. SI ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಅನ್ಕೊಂಡ್ರಾ? ಹೌದು. ಅವ್ರ ಮಾವ ಒಂದು ಹೋಟೆಲ್ಗೆ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿರೋದು. ಅಯ್ಯೋ ನಿಮ್ಮ ಅಜ್ಜಿ ಎಸ್ಐ ಸೊಸೆ ಅಂತ ಕೈಯೆಲ್ಲ ಮುಗಿದ್ನಲ್ಲೇ. ಸಣ್ಣ ಸುಳ್ಳು ಹೇಳ್ದೆ ಅಷ್ಟೇ, ಬಿಟ್ಬಿಡು. ಸಣ್ಣ ಸುಳ್ಳ? ಬಿಡ್ತೀನಿ ಸರಿಯಾಗಿ ಬಿಡ್ತೀನಿ. ಎಲ್ಲಿ ಕೋಲ್ ಎಲ್ಲಿ?